ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನೀತು ಗೌಡ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತಂದರೆ ಇಷ್ಟು ಬೇಗ ಇದು ಬ್ಲಾಗ್ ಮಾಡ್ತಿದ್ದೀನಿ ಅಂದರೆ ಪಾಪದು ಫಸ್ಟ್ ಟೈಮ್ ಮುಡಿ ಕೊಡೋದಿತ್ತು. ಸೊ ಆದಿನ ಚಂಚಿಗೇರಿಗೆ ಹೋಗಬೇಕಿತ್ತು. ಅದಕ್ಕೆಲ್ಲ ಬೇಗ ಫ್ರೆಶ್ ಅಪ್ ಆಗಿ ಹೋಗೋಣ ಅಂತ ಇಷ್ಟು ಬೇಗ ಇದು ರೆಡಿ ಆಗ್ತಿದ್ದೀವಿ. ಎಲ್ಲ ಫ್ರೆಶ್ ಅಪ್ ಆಗೋಕ್ಕೆ ಹೋಗೋರು. ಇವಾಗ ನೆಕ್ಸ್ಟ್ ನಾನು ಹೋಗಬೇಕು. ನಾವು ಫ್ರೆಶ್ ಅಪ್ ಆಗಿ ಬರೋ ಹೊತ್ತಿಗೆ ಅಮ್ಮ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿದ್ವಿ. ಅಮ್ಮನ ಪೂಜೆ ಮಾಡಿ ಎಲ್ಲ ಮುಗೀತು. ಸರಿ ಟೈಮ್ ಆಯ್ತು, ಎಲ್ಲ ಹೋಗೋಣ ಅಂತ ಗೈಸ್ ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಟೈಮೇ ಆಗೋಯ್ತು, ಎಲ್ಲ ರೆಡಿ ಆಗೋತ್ತಿಗೆ ಭಾವ ಕಾರ್ ತಿರುಗಿಸ್ಕೊಬರೋಕ್ಕೆ ಅಂತ ಹೋಗಿತ್ತು. ನಾವೆಲ್ಲ ಈಚೆ ರೆಡಿಯಾಗಿ ನಿಲ್ತಿದ್ದ ಹೋಗೋದ ಅಂತ. ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ಅಕ್ಕ, ಭಾವ, ನಾನು, ಅಮ್ಮ, ಪಾಪು. ಫೈನಲಿ ನಮ್ಮ ಅಕ್ಕರ ಮನೆ ಹತ್ರ ಬಂದು ನಮ್ಮ ಅಕ್ಕರ ಮನೆ ಹತ್ರ ಬರೋ ಹೊತ್ತಿಗೆ ಅಲ್ಲೇ ಟೈಮೇ ಆಗಿತ್ತು. ನಾವು ಅಲ್ಲೇ ಚುಂಚುಂಗಿರಿಗೆ 7 ಗಂಟೆ ಹೊತ್ತಿಗೆ ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೆ. ನಾವು 7 ಗಂಟೆಯಲ್ಲಿ ಇವ್ರ ಮನೆ ಹತ್ರಕ್ಕೆ ಬಂದಾಗ ಇವಾಗ ಹೋಗಿ ಅಮ್ಮ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಸರಿ ಆಯಿತು ಬಾ ಹೋಗೋಣ ಅಂತ ಒಳಗಡೆಗೆ ಹೋಗಿ ಅಮ್ಮ ದೇವ್ರ ಮನೆ ಕ್ಲೀನ್ ಮಾಡಿಕೊಡ್ತಿತ್ತು. ಅಕ್ಕ ಹಾಲು ಕಾಯಿಸ್ಕೊಂಡು ಕುಡಿಯೋಣ ಅಂತ ಹೋಗ್ತಿದ್ವು. ನಾನೇನು ಮಾಡಲಿ, ಬೇಜಾರಾಯ್ತಿತ್ತಲ್ಲ ಗೋರು ಅಂದ್ಬಿಟ್ಟು ಈಚೆ ಬಂದು ನೋಡಿದರೆ ಅಲ್ಲಿ ಸೀಬೆಕಾಯಿ ಮರ ಮತ್ತು ದಾಳಿಂಬೆ ಗಿಡ ಇತ್ತು. ಬನ್ನಿ ಒಂದು ಸೀಬೆಕಾಯಿ ಕಿತ್ಕೊಂಡು ತಿನ್ನೋಣ ಅಂತ ಹೋದೆ. ಅಲ್ಲಿ ನೋಡಿದ್ರೆ ಸೀಬೆಕಾಯಿ ಯಾವುದು ದಪ್ಪನೇ ಆಗಿರಲಿಲ್ಲ. ಏನೋ ಒಂದು ಚಿಕ್ಕದು ಹೆಂಗೋ ಒಂದು ಸಿಕ್ತು ಸದ್ಯಕ್ಕೆ, ಅದನ್ನೇ ತಿನ್ಕೊಂಡು ಬಂದೆ. ಯಾವುದೋ ಒಂದು ಚಿಕ್ಕದು ದೊಡ್ಡದು ತಿನ್ಕೊಂಡು ಹೋಗ್ಬೇಕಲ್ವಾ ಅಂದ್ಬಿಟ್ಟು ತಿನ್ಕೊಂಡು ಹೋಗೋಣ ಅಂತ ಒಳಗಡೆ ಹೋದ ಟೈಮ್ ಆಯಿತು. ಏನು ಮಾಡ್ತಾರೆ ಅಂತ ಅಮ್ಮ ಹೋಗೋತ್ತಿಗೆ ಈ ರೀತಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿತ್ತು. ಸರಿ ಅಕ್ಕ ಪೂಜೆ ಮಾಡೋಕ್ಕೆ ಅಂತ ಹೋಗಿದ್ಲು. ಪೂಜೆನೋ ಬೇಗ ಮಾಡಿದ್ಲು. ಟೈಮ್ ಆಗಿತ್ತಲ್ಲ ಹೋಗ್ಬೇಕಲ್ಲ, ಅಲ್ಲೇ 8 ಗಂಟೆ ಆಗಿತ್ತು ಅನಿಸುತ್ತೆ ಹೋಗ್ಬೇಕಾದ್ರೆ ಆಲ್ರೆಡಿ. ಸರಿ ಬನ್ನಿ ಹೋಗೋಣ ಅಂತ ಎಲ್ಲ ಹೋಗ್ತಿದ್ದು. ಅಮ್ಮ ಇನ್ನೂ ಅಲ್ಲೇ ನಿಂತ್ಕೊಂಡು ಏನೋ ನೋಡ್ತಿದ್ರು, ಪೂಜೆ ಮಾಡ್ತಿದ್ರಲ್ಲ ಅಂತ. ಸರಿ ಆಯಿತು ಹೋಗೋಣ ಅಂತ ಬಂದು ಅಲ್ಲಿ ಸರಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಗೊತ್ತಲ್ಲ, ಮನೇಲೆ ಕಾಯೆಲ್ಲ ತೊಗೊಂಡಿದ್ರು. ಹೊರಗಡೆ ಬಂದ್ಬಿಟ್ಟು ಹೂವು, ಹಣ್ಣು, ಕಾಯಿ, ಕರ್ಪೂರ, ಗಂಧದ ಕಡ್ಡಿ ಎಲ್ಲ ತೊಗೊಂಡು ಫೈನಲಿ ಎಲ್ಲ ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ನಾನು, ಪಾಪು, ಅಕ್ಕ, ಅಮ್ಮ, ಭಾವರಮ್ಮ ಇಷ್ಟು ಜನ ಎಲ್ಲ ಹೋಗ್ತಿದ್ದು. ನಮ್ಮ ಅಮ್ಮಂಗೆ ಹೋಗ್ಬೇಕಿದ್ರೆ ಅಲ್ಲೇ ಹೊಟ್ಟೆ ಹಸ್ಬಿಟ್ಟಿತ್ತು. ಟಿಫನ್ ನಮ್ಮ ಭಾವ ಪಾರ್ಸಲ್ ತೊಗೊಂಬಂದಿದ್ರು. ನಮ್ಮ ಅಮ್ಮ ನೋಡಿ ಗೈಸ್ ಹೆಂಗೆ ತಿಂತಿದ್ದಾರೆ ಅಂತ. ಎಲ್ಲ ಸಾಕು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಊಟ ಮಾಡಿದ್ರೆ ನಮ್ಮನ್ನ ಖಾಲಿ ಮಾಡಬೇಕು ಅಂತ ಒಂದು ಪ್ಲೇಟ್ ಖಾಲಿ ಮಾಡಿ ಮತ್ತಿನ ಪ್ಲೇಟಲ್ಲಿ ಇದ್ದಿದ್ದು ಹಾಕಿಸ್ಕೊಂಡ್ರೆ ಬಿಗ್ಗಾಕ್ಬೇಕು ನಾನು ಹೊಟ್ಟೆ ಅಂತ ನೋಡಿ. ಎಲ್ಲ ದೇವಸ್ಥಾನ ಆದ ಪೂಜೆ ಎಲ್ಲ ಆದ್ಮೇಲೆ ಊಟ ಮಾಡಿದ್ರೆ ನಮ್ಮಮ್ಮ ಫಸ್ಟ್ ಊಟ ಮಾಡೋಕ್ಕೆ ಬಂದವ್ರೆ. ಕಟಕಟ ಕಲ್ಲೂರು, ಬೆಳಗಿನ ಬೆಳ್ಳೂರು, ಹಿಂದೆ ತಾವರಕೆರೆ, ಮುಂದೆ ಚುಂಚನಗಿರಿ. ಫೈನಲಿ ದೇವಸ್ಥಾನ ಹತ್ರಕ್ಕೆ ಬಂದು ಎಲ್ಲ ಪಾಪದು ಮುಡಿ ಕೊಡಬೇಕಿತ್ತಲ್ಲ, ಮುಡಿ ಕೊಡೋಕ್ಕೆ ಅಂತ ಹೋಗ್ತಿದ್ದೋ. ನಮ್ಮ ಭಾವ ಚೀಟಿ ಬರ್ತೀನಿ ಅಂತ ಹೋಗ್ತು. ನಮ್ಮ ಭಾವ ಚೀಟಿ ಬರೋ ಗಂಟೆ ಅಲ್ಲಿ ಕೂತಿದ್ದೋ. ನಮ್ಮ ಅಕ್ಕ ಇನ್ನೂ ಎಷ್ಟು ಜನ ಅವರೇ ನೋಡ್ಕೊಬರ್ತೀನಿ ಇರಮ್ಮ ಅಂತ ಅಂತಿದ್ರು. ನಮ್ಮ ಪಾಪನ ಆಟ ಆಡಿಸ್ತಿತ್ತು ಅಮ್ಮ ಇದ್ದವರು. ನಮ್ಮ ಭಾವ ಮುಡಿ ಚೀಟಿ ತೊಗೊಂಬಂದು ಸರಿ ಮುಡಿ ಕೊಡೋಣ ಅಂತ ಹೋಗಿದ್ದು. ನಮ್ಮ ಪಾಪ ನೋಡಿದರೆ ಫುಲ್ ನಿದ್ದೆಗೆ ಹೋಗ್ಬಿಟ್ಟಿದ್ದ. ಅವನೇನು ತೊಂದರೆ ಇರಲಿಲ್ಲ. ನಾವು ಅಂದ್ಕೊಂಡಿದ್ದು ಫುಲ್ ಮುಡಿ ಕೊಡ್ತೀವಿ ಅಂತ ಅಂದ್ಕೊಂಡಿಲ್ಲ, ಜಸ್ಟ್ ಮೇಲ್ ಕಟ್ಟಿಂಗ್ ಮಾಡಿಸ್ಕೊಬರೋಣ ಅಂತ ಮುಡಿನೇ ಕೊಡಬೇಕಂದ್ರೆ ಸರಿ ಆಯಿತು ಹುಷಾರಾಗಿ ಮಾಡಪ್ಪ ಅಂತ ಅಂದರು. ಸರಿ ಎಲ್ಲ ಮುಗ್ದಾದ್ಮೇಲೆ ಹೋಗ್ತಿದ್ದೋ. ನಮ್ಮ ಪಾಪ ಯಾಕೋ ಅಳಕ್ಕೆ ಸ್ಟಾರ್ಟ್ ಮಾಡಿದ್ದ. ಅದಕ್ಕೆ ನಮ್ಮ ಭಾವ ನಮ್ಮ ಮಗನಿಂದನೇ ಈಚೆ ಬಂದು ನೋಡಿದರೆ ಬಿಸಿಲಿತ್ತಲ್ಲ ಅಂದ್ಬಿಟ್ಟು ನಮ್ಮ ಪಾಪಗೊಂದು ಟೋಪಿ ತೊಗೊಂಡು ಅಲ್ಲೊಂದು ಪಾಪ ಜೊತೆ 2 ಸೆಲ್ಫಿ ತೊಗೊಂಡು ಎಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಿದ್ದೋ. ಆಮೇಲೆ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ, ಹೆವಿ ಬಿಸಿಲಿರುತ್ತೆ, ಸ್ಟೆಪ್ ಹತ್ತಕ್ಕಾಗಲ್ಲ ಅಂದ್ಬಿಟ್ಟು ಸರಿ ಹೋಗೋಣ ಅಂತ ಹೋದೋ. ಅಕ್ಕ ಮತ್ತು ಭಾವ ಪಾಪಗೆ ಸಂಕಲ್ಪ ಪೂಜೆ ಮಾಡಿಸಿದ್ರು.
ಪಾಪುನ ಇಸ್ಕೊಂಡು ದೇವ್ರಿಗೆ ಅಲ್ಲೇ ಎಲ್ಲರೂ ಒಂದು ಪ್ರದಕ್ಷಿಣೆ ಹಾಕ್ಬಿಟ್ಟು ತೀರ್ಥ ಪ್ರಸಾದ ಇಸ್ಕೊಂಡು ಸರಿ ಪಾಪು ಯಾಕೋ ತುಂಬ ಅಲ್ಲೇ ರಚ್ಚೆ ಮಾಡ್ತಿದ್ದ, ಏನು ಮಾಡೋದಪ್ಪ ಅಂದ್ಬಿಟ್ಟು ಅಮ್ಮನೇ ಈಚೆ ಕುಣಿಸ್ಬಿಟ್ಟು ಪಾಪುನ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಸಮಾಧಾನ ಮಾಡಿಬಿಟ್ಟು ನಾವು ಗಂಗಾಧರನಾಥ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ಬಿಟ್ಟು ನಾಥೇಶ್ವರ ಬೆಟ್ಟ ಹತ್ಬೇಕಿತ್ತು. ಯಪ್ಪ ನಾನು ಬಂದಿರೋದು ಆದಿಚುಂಚನಗಿರಿಗೆ ಫಸ್ಟ್ ಟೈಮ್. ಅಕ್ಕ ಏನು ಇಷ್ಟೊಂದು ಸ್ಟೆಪ್ ಇದೆಯೋ, ಇಷ್ಟೆಲ್ಲ ಹತ್ಬೇಕಾ ಅಂದ. ಸರಿ ಆಯಿತು ಬನ್ನಿ ಅಂದ್ಬಿಟ್ಟು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತು. ನಾವು ಒಳಗಡೆ ಹೋಗ್ಬಿಟ್ಟು ಗಂಗಾಧರನಾಥೇಶ್ವರ ಸ್ವಾಮಿಗೆ ದರ್ಶನ ಮಾಡಿಕೊಂಡು ಸರಿ ಆಯಿತು ಹೋಗೋಣ ಅಂತ ಹೋಗ್ತಿದ್ದು. ಅಲ್ಲೇ ಹೋಗ್ಬೇಕಾದ್ರೆ ಬಸವೇಶ್ವರನಿಗೆ ಒಂದು ರೌಂಡ್ ಪ್ರದಕ್ಷಿಣೆ ಹಾಕ್ಕೊಂಡು ಸರಿ ಪಾಪು ಅಳ್ತಿರ್ಬೋದು ಅಂತ ಅನಿಸುತ್ತೆ. ಸರಿ ಬಾರ್ಯಾಕೆ ಯಾರು ಫಸ್ಟ್ ಹೋಗೋಣ ನೋಡೋಣ ಅಂದ್ಬಿಟ್ಟು ಇಬ್ಬರು ಓಡೋಡ್ ಬರ್ತಿದ್ದೋ. ಸರಿ ಇಷ್ಟ ಗಂಟೆ ಏನು ಮಾಡ್ತಿದ್ರಿ ಅಂದ್ಬಿಟ್ಟು ಸರಿ ಪಾಪುನ ಎತ್ಕೊಂಡು ಫೈನಲಿ ಪೂಜೆ ಎಲ್ಲ ಮುಗೀತು. ಮನೆಗೆ ಬಾಬಾ ಪ್ರಸಾದ ತಗೋತಿದ್ರು. ಸರಿ ನಮ್ಮ ಪಾಪುಗೆ ಏನಾದರೂ ಆಟ ಸಾಮಾನು ತಗೋಣ ಫಸ್ಟ್ ಮೆಮೊರಿ ಆಗಿರಲಿ ಅಂದ್ಬಿಟ್ಟು ಅಲ್ಲೊಂದು ಥಾರ್ ಕಾರ್ ಇತ್ತು. ಸರಿ ಅಕ್ಕ ಇದು ತಗೋ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಥಾರ್ ಕಾರ್ ತೊಗೊಬಂದು ಇಂದು 20 ವರ್ಷಕ್ಕೆ ಒರಿಜಿನಲ್ ಕಾರ್ ತಗೊಳಪ್ಪ ಅಂತ ಹೇಳ್ಬಿಟ್ಟು ಸರಿ ಹಂಗೆ ಬರ್ಬೇಕಾದ್ರೆ ಸೆಕೆ ಆಗ್ತಿತ್ತು ಅಂತ ನಾನು ಗಡ್ಬಟ್ ಐಸ್ ಕ್ರೀಮ್ ತೊಗೊಂಡು ಆಯಿತು. ಬಿಸಿಲಿತ್ತಲ್ಲ ಮನೆ ಕಡೆಗೆ ಹೋಗೋಣ ಅಂತ ಹೋಗ್ತಿದ್ದೋ. ನಮ್ಮಮ್ಮ ನಿದ್ದೆಗೆ ಎಷ್ಟು ವರ್ಷ ಆಗಿತ್ತು ನೋಡಿ ಗೈಸ್. ಮುಗಿಸ್ಕೊಂಡು ಹೊರಟು ಹೋಗ್ತಾ ಇದ್ದೀವಿ. ಫುಲ್ಲು ನಿದ್ದೆ ಹೊಡಿತಿದ್ದಾರೆ. ಎಲ್ಲ ಅಲ್ಲೇ ಕೇಳ್ತಿದ್ದಾರೆ ದೇವಸ್ಥಾನದಲ್ಲಿ ಇಲ್ಲೇ ಎಲ್ಲಾದ್ರೂ ಮಲಿಕೋಬೋದಾ ಅಂತ. 3 ದಿನದಿಂದ ನಿದ್ದೆಗೆಟ್ಟಿದ್ದೀನಿ ಅನ್ನೋ ಹಂಗೆ ಆಡ್ತಾ ಇದ್ದಾರೆ ನೋಡಿ. ನಮ್ಮ ಭಾವನ 5 ನಿಮಿಷ ರೆಸ್ಟ್ ಮಾಡ್ತೀನಿ ಅಂತವ್ರೆ. ಅವ್ರು ರೆಸ್ಟ್ ಮಾಡೋ ಆಗಿಲ್ಲ ಗೈಸ್. ರೆಸ್ಟ್ ಮಾಡಿದ್ರೆ ನಾವೆಲ್ಲ ರೆಸ್ಟ್ ಆಯ್ತೀವಿ ಅಷ್ಟೇ. ಹೆಂಗೋ ಚಂದ್ರಪ್ಪಣ್ಣ ತೋರ್ತದೆ. ಅಪ್ಪ ಬಿಸಿಲಲ್ಲಿ ಅಪ್ಪ ಎಲ್ಗೋ ಹೋಗೋದೇ ಬೇಡ ಅಂತ ಅನ್ಸುತ್ತೆ ಗುರು. ನಮ್ಮ ಅಮ್ಮ ಅಲ್ಲಿ ಇಳಿಸ್ತಿದ್ದಂಗೆ ಪಾಪು ಎತ್ಕೊಂಬಿ ಕೋಡಾಯ್ತದೆ. ಬಾವ ಪಾಪ ಎಲ್ಲ ಲಗೇಜ್ ಇಟ್ಕೊಂಡು ಹೋಗ್ತಿದ್ರು. ಪಾಪ ನಮ್ಮ ಬಾವು ಒಬ್ಬರು ಲಗೇಜ್ ಇಟ್ಕೊಂಡು ಹೋಗ್ತಿದ್ರಲ್ಲ ಹಿಡ್ಕಳೆ ಅಂತಂದರೆ ಹೋಗಿ ಇನ್ನೂ ಲಗೇಜ್ ಇದೆ ತೊಗೊಂಬರೋಗಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಬಂದ್ಬಿಟ್ಟು ಸರಿ ಬಾ ಹೋಗೋಣ ಮೇಲ್ಗಡೆ. ಆಗ್ತಿಲ್ಲ ಕಣೆ ಬೆಟ್ಟ ಹತ್ಬಿಟ್ಟು ಅಂತ ಹೇಳ್ತಾಳು. ಇವಳು ಒಬ್ಳೇನಾಗ ಬೆಟ್ಟ ಹತ್ತಿರೋದು, ನಾವೆಲ್ಲ ಹತ್ತಿದ್ದು ಅಲ್ವಾ. ಸರಿ ಬಾ ಏನಾಗಲ್ಲ ಬಿಸಿನೀರು ಹಾಕಿವೆ ಅಂತ ಅಂದೆ. ಆಯ್ತಿಲ್ಲ ಲಗೇಜ್ ಆದರೂ ಹಿಡ್ಕೊಂಡು ಸರಿ ಆಯ್ತು ವಿಡಿಯೋ ಎಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್. ಹಾಯ್ ಗಾಯ್ಸ್, ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಹೋಗ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀವಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವಳ ಅಕೌಂಟ್ನ. ಆ್ಯಂಡ್ ದೆನ್ ಬೆಲ್ ಐಕಾನ ಕ್ಲಿಕ್ ಮಾಡಿ